ನಾನು ಈ ಬಾರಿ ಊರಿಗೆ ಹೋಗೋಕ್ಕೆ ಮೈನ್ ರೀಸನ್ ಇದ್ದಿದ್ದು GPL. ನಾನು ಊರಲ್ಲಿ 30 ಆಡ್ ಟೂರ್ನಮೆಂಟ್ ಆಡಿ ಆಲ್ಮೋಸ್ಟ್ 16+ ಇಯರ್ಸ್ ಆಗಿತ್ತು. ಸೊ ಆಡಲೇಬೇಕು ಅಂತ ಹೋಗಿದ್ದೆ. ಲಾಂಗ್ ಕ್ರಿಕೆಟ್ಗಿಂತ 30 ಆಡ್ ಕ್ರಿಕೆಟ್ ತುಂಬಾ ಡಿಫ್ರೆಂಟ್ ಫೀಲ್ ಕೊಡುತ್ತೆ. ಒಂದು ದಿನ ಮುಂಚೆ ಹೋಗಿದ್ದಕ್ಕೆ ನನ್ನ ಸ್ನೇಹಿತರ ಜೊತೆ ಸೇರಿ ಗ್ರೌಂಡ್ ರೆಡಿ ಮಾಡೋದ್ರಲ್ಲೇ ನಾನು ಸ್ವಲ್ಪ ಸಹಾಯ ಮಾಡಿದೆ. ಗುಳ್ಳಾಡಿ ಪ್ರೀಮಿಯರ್ ಲೀಗ್ 2026ಕ್ಕೆ ತಯಾರಿಗಳು ನಡೀತಾ ಇದೆ. ಈಗಾಗಲೇ ಪಿಚ್ದು ಪೇಂಟೆಲ್ಲ ಕೆಲಸ ನಡೀತಾ ಇದೆ. ಜೊತೆಗೆ ಫ್ಲಡ್ ಲೈಟ್ ಕೂಡ ಹಾಕ್ತಾ ಇದ್ದಾರೆ. ಫುಲ್ ಕಂಪ್ಲೀಟಾಗಿ ತಯಾರಿನ ಮಾಡ್ತಾ ಇದ್ದಾರೆ. ನಮ್ಮ ಸ್ನೇಹಿತರು ಎಲ್ಲ ಇದ್ದಾರೆ. ಎಲ್ಲ ಹಾಯ್ ಹೇಳಿ. ಎಸ್, ನೋಡ್ತಾ ಇರಿ ಯಾವ ರೀತಿಯಾಗಿ ಈ ಒಂದು ಟೂರ್ನಮೆಂಟ್ ನಡೆಯುತ್ತೆ ಅಂತ. 6 ಫ್ರಾಂಚೈಸೀಸ್, 64 ಜನ ಆಟಗಾರರು ಈ ಒಂದು ಕಣದಲ್ಲಿದ್ರು. ಜೊತೆಗೆ ಇದರಲ್ಲಿ ಮಹಿಳೆಯರಿಗೂ ಕೂಡ ಸ್ಪೆಷಲ್ ಮ್ಯಾಚ್ ಅನ್ನ ಆರ್ಗನೈಸ್ ಮಾಡಿದ್ರು. ಎಲ್ಲರೂ ತುಂಬಾನೇ ಉತ್ಸಾಹದಿಂದ ಆಡಿ ಮಿಂಚಿದ್ರು. ಮ್ಯಾನೇಜರ್ ಇದ್ರು ನೋಡಲ್ಲಿ ವಸಂತ ಆಲ್ರೆಡಿ ಎಣ್ಣೆ ಹಾಕೊಂಡಿದ ವಯಸ್ಸು ಗ್ರೌಂಡ್ ರೆಡಿ ಆಗ್ತಾ ಇದೆ. ಆಲ್ರೆಡಿ ಫ್ಲಡ್ ಲೈಟ್ ಆನ್ ಆಗಿದೆ. ಸೈಡ್ ವಾಲ್ಸ್ ಆಗ್ತಾ ಇದ್ದಾರೆ. ಸೊ ನಾಳೆ ಮ್ಯಾಚ್ 2 ಗಂಟೆಗೆ ಮಧ್ಯಾಹ್ನ ಸ್ಟಾರ್ಟ್ ಆಗುತ್ತೆ. ಮಧ್ಯಾಹ್ನದಿಂದ ಬೆಳಿಗ್ಗೆ ತನಕ ನೈಟ್ ಕಂಪ್ಲೀಟ್ಲಿ ಮ್ಯಾಚ್ ಇರುತ್ತೆ. ಅದ್ರ ತಯಾರಿ ಇವತ್ತು ಆಲ್ಮೋಸ್ಟ್ ಆಗಿದೆ. ಇದು ನಾವು ಇದೇ ಗ್ರೌಂಡ್. ನಾವು ಚಿಕ್ಕ ವಯಸ್ಸಿಂದನೂ ಇಲ್ಲೇ ಕ್ರಿಕೆಟ್ ಆಡಿಕೊಂಡು ಫುಟ್ಬಾಲು ಆಡ್ತಾ ಇದ್ವಿ. ಮಳೆಗಾಲದ ಟೈಮಲ್ಲಿ ಹೆಚ್ಚಾಗಿ ನಾವು ಆಡ್ತಾ ಇದ್ದದ್ದು ಕ್ರಿಕೆಟ್ ಇದೇ ಗ್ರೌಂಡಲ್ಲಿ. ತುಂಬಾ ದೊಡ್ಡ ಗ್ರೌಂಡು. ಬಟ್ ಈ ಸಲ ನಾವು ಆಡ್ತಾ ಇರೋದು 30 ಆಡು. ಆಲ್ಮೋಸ್ಟ್ ಇಲ್ಲಿ ಮ್ಯಾಚ್ ಮಾಡೋದು 30 ಆಡ್ ಮ್ಯಾಚಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ತಯಾರಿ ಆಲ್ರೆಡಿ ಆಗಿದೆ. ಬರ್ತಿತ್ತಲ್ಲ. ಈ ಟೂರ್ನಮೆಂಟ್ ಸ್ಪೆಷಲ್ ಏನಂದ್ರೆ, ನನ್ನ ಸ್ನೇಹಿತ ಪಾಂಡ ಯಾನೆ ವಿಜಯೇಂದ್ರ ನೆನಪಿಗಾಗಿ ಈ ಒಂದು ಕ್ರೀಡಾಕೂಟವನ್ನ ಏರ್ಪಡಿಸಲಾಗಿತ್ತು. ಟೂರ್ನಮೆಂಟ್ ಪ್ರಾರಂಭಕ್ಕೂ ಮೊದಲಿಗೆ ಅವನನ್ನ ಸ್ಮರಿಸುತ್ತಾ ಕ್ರಿಕೆಟ್ ಟೂರ್ನಮೆಂಟ್ಗೆ ಚಾಲನೆಯನ್ನು ಕೂಡ ನೀಡಲಾಯಿತು. ಟ್ಯಾಲೆಂಟ್ ಫ್ರೆಂಡ್ಸ್, ಗುಳ್ಳಾಡಿ ಇವರ ವತಿಯಿಂದ ನಡೀತಾ ಇರುವಂತಹ ರಾಹುತೇಶ್ವರ ಟ್ರೋಫಿ ಒಂದು ಗಮ್ಮತ್ತಿನ ರಾತ್ರಿ ಅನ್ನುವಂತಹ ಶೀರ್ಷಿಕೆಯಡಿಯಲ್ಲಿ ನಡೀತಿರುವಂತಹ ಕಾರ್ಯಕ್ರಮ ಇದು ಹೊನಲು ಬೆಳಕಿನ ಫ್ಲಡ್ ಲೈಟ್ ಮ್ಯಾಚ್ ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇದೆ. ತಾವೆಲ್ಲರೂ ಕೂಡ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗಿಯಾಗಿದ್ದೀರಾ. ಈ ಒಂದು ಸಂದರ್ಭದಲ್ಲಿ ಎಲ್ಲಾ ತಂಡದ ಪ್ಲೇಯರ್ಸ್ ಹಾಗೇನೆ ಟೀಮ್ ಓನರ್ಸ್ ಎಲ್ಲರೂ ಕೂಡ ವೇದಿಕೆ ಮುಂಭಾಗಕ್ಕೆ ಬರಬೇಕಂತ ನಾನು ಕೇಳ್ಕೊಳ್ತೀನಿ. ಹಾಗೇನೆ ಸಭಿಕರು ಕೂಡ ಈ ಕಡೆ ಗಮನ ಹರಿಸಬೇಕು. ಪ್ರತಿ ಬಾರಿನೂ ಟ್ಯಾಲೆಂಟ್ ಫ್ರೆಂಡ್ಸ್ ಗುಳ್ಳಾಡಿ ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದೆ. ಕಳೆದ ಬಾರಿ ಬೆಂಗಳೂರಿನಲ್ಲಿ ನಮ್ಮೆಲ್ಲ ಯುವಕರನ್ನ ಸೇರಿಸುವಂತ ಕೆಲಸವನ್ನು ಮಾಡಿದ್ರು. ಈ ಬಾರಿ ನಮ್ಮ ನೆಲದಲ್ಲೇನೆ ಈ ಒಂದು ಟೂರ್ನಮೆಂಟ್ ಪಂದ್ಯಾವಳಿಯನ್ನ ನಡೆಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದು ಕೂಡ ಫ್ಲಡ್ ಲೈಟ್ ಟೂರ್ನಮೆಂಟ್. ಎಲ್ಲರನ್ನ ಒಗ್ಗೂಡಿಸುವಂತಹ ಕೆಲಸ ಈ ಒಂದು ಕ್ರಿಕೆಟ್ ಪಂದ್ಯ ನಡೆಸುತ್ತೆ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಕೂಡ ನಡೆಸುತ್ತೆ ಅನ್ನುವಂತಹ ವಿಶ್ವಾಸದೊಂದಿಗೆ ಈ ಒಂದು ಟೂರ್ನಮೆಂಟ್ ಅನ್ನ ಆಯೋಜನೆಯನ್ನ ಮಾಡಲಾಗಿದೆ. ಈ ಒಂದು ಕ್ರಿಕೆಟ್ ಆಡೋದಕ್ಕೆ ನಮ್ಮೂರಿನ ಯುವಕರು ಬೆಂಗಳೂರು ಮಾತ್ರ ಅಲ್ಲ, ಗುಜರಾತ್, ದುಬೈ ಹೀಗೆ ನಾನಾ ಭಾಗಗಳಿಂದ ಬಂದಿದ್ರು. ಇದೇ ಅಲ್ವಾ ಕ್ರಿಕೆಟ್ ಸ್ಪೆಷಾಲಿಟಿ. ಒಂದು ಕಾರ್ಯಕ್ರಮದ ಆರಂಭ ಅಂದ್ರೆ ಅದನ್ನ ನಾವು ದೀಪ ಬೆಳಗುವಂತಹ ಮೂಲಕವಾಗಿ ಮಾಡ್ತೀವಿ. ಇದು ನಮ್ಮ ಸಂಸ್ಕೃತಿ ಸಂಪ್ರದಾಯ. ತಾವೆಲ್ಲ ಗಣ್ಯರು ಈ ಒಂದು ದೀಪವನ್ನ ಬೆಳಗುವಂತ ಮೂಲಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಎಲ್ಲ ನೆರೆದಿರುವಂತಹ ಗಣ್ಯರು ಜೊತೆಗೆ ಇಲ್ಲಿ ಸೇರಿರುವಂತಹ ಸಭಿಕರು ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಚಾಲನೆ ಕೊಡುವಂತ ಕೆಲಸವನ್ನು ಮಾಡಬೇಕು.
ಮಧ್ಯಾಹ್ನ 2:30ಕ್ಕೆ ಸ್ಟಾರ್ಟ್ ಆಗಿ ಬೆಳಿಗ್ಗೆ 6:30 ತನಕ ನಡೀತು. ರಿತೇಶ್ ಟು ಪವನ್. ಸುಂದರತೆ ಹೊಡೆತ ಲೆಫ್ಟಿ ಪವನ್ ದಾಳಿಯ ಮುಖಾಂತರವಾಗಿ ಸ್ಕ್ವೇರ್ ಲೆಗ್ ಶಿವ. ಕಟ್ಟೆ ಫ್ರೆಂಡ್ಸ್ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇರುವಂತ ಚಂದ್ರ. ಈ ಕ್ರೀಡಾಂಗಣದಲ್ಲಿ ಮಹಾಲಿಂಗೇಶ್ವರ ಕ್ರಿಕೆಟರ್ಸ್ ಪರವಾಗಿ ತನ್ಮೂಲಕ ಹೊಸ ಬೌಲರ್ ರಾಕೇಶ್. ಯುವ ಎಸಗಾರ ತಡದ ಪ್ರಮುಖ ಕೀ. ಸುಂದರತೆ ಹೊಡೆತ ಅಕ್ರಾಸ್ ಲೈನ್ ಹೊಡೆತವನ್ನ ತೇಜಸ್ ದಾಖಲಿಸಿದ್ರು. ಒನ್ ಬೌನ್ಸ್ ಡೀಪ್ ಮಿಡ್ ವಿಕೆಟ್ ಸೀಮಾರೆಗೆ ಕ್ರಮಿಸ್ತಾ ಇದೆ ಬೌಂಡ್ರಿ. ಸುಂದರತೆ ಹೊಡೆತ ಬಿರುಸಿನ ಹೊಡೆತವನ್ನ ಇವಾಗ ಮತ್ತೆ ತೇಜಸ್ ದಾಖಲಿಸ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ. 4ನೇ ಚೆಂಡಿಗಾಗಿ ಪವನ. ರಿವರ್ಸ್ ಶಾಟ್ ಹೊಡೆತ ತನ್ಮೂಲಕ ಗಲ್ಲಿ ಮೇಲ್ಭಾಗದಲ್ಲಿ ಮತ್ತೆ 4 ಓಟಗಳ ಪೂರೈಕೆಯೂ ಕೂಡ ಕ್ರಿಕೆಟರ್ಸ್. ಸ್ಟ್ರೈಕರ್ ನಲ್ಲಿ ಚಂದ್ರ. ಸೋದರತೆಯ ಸಹಿತ ನಿರೀಕ್ಷಿತ ಹೊಡೆತಗಳು ದಾಖಲಾಗ್ತಾ ಇಲ್ಲ. ಸುಂದರತೆ ಹೊಡೆತ ಪಾಯಿಂಟ್ ಸಿವರೆಗೆ ಮತ್ತೆ ಕ್ರಮಿಸ್ತಾ ಇದೆ ಬೌಂಡ್ರಿ. ತುಂಬಾ ವರ್ಷ ಆದ್ಮೇಲೆ ನಾನು ಈ ಟೂರ್ನಮೆಂಟ್ ನಲ್ಲಿ ಒಂದು ಓವರ್ ಬೌಲಿಂಗ್ ಮಾಡಿದೆ. ಆದ್ರೆ ತುಂಬಾನೇ ಎಕ್ಸ್ಪೆನ್ಸಿವ್ ಆಗ್ಬಿಟ್ಟೆ. ಯಾಕೆ ಬೌಲಿಂಗ್ ಕೊಟ್ರು ಅಂತ ಅನ್ನಿಸ್ತು. ಒನ್ ಪ್ಲಸ್ ಒನ್ ಅವಳಿ ಓಟದ ಸೇರ್ಪಡೆ. 1 ಓಟಗಳು ಬರಬೇಕಾಗಿದೆ. ವೈಡ್ ಬಾಲ್. ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಔಟ್ ಸೈಡ್ ಲೆಫ್ಟ್ ಸ್ಟಂಪ್ ಎನ್ನುವಂತ ಸೂಚನೆ. ತಂಡದ ಪ್ರಮುಖ ಬೌಲರ್ ಶರತ್ ಅನುಪಸ್ಥಿತಿ ಆ ತಂಡಕ್ಕೆ ಬಹಳಷ್ಟು ಒಂದು ದೊಡ್ಡ ಆಘಾತವನ್ನು ಉಂಟು ಮಾಡ್ತಾ ಇದೆ. ಆರಂಭಿಕ ಹಂತದ ಲೀಗ್ ಪಂದ್ಯದಿಂದ ಹಿಡಿದು ಈ ಹಂತದವರೆಗೂ ಕೂಡ ತಂಡಕ್ಕಾಗಿ ಅತ್ಯುತ್ತಮ ರೀತಿಯ ಒಂದು ಆಲ್ರೌಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತ ಆಟಗಾರ ಶರತ ಈ ಪಂದ್ಯದಲ್ಲಿ ಕಣಕ್ಕೆ ಇಳಿತಾ ಇಲ್ಲ. ಈ ಬಾರಿಯ ಟೂರ್ನಮೆಂಟ್ ಅಲ್ಲಿ ಕುಂದಾಪುರ ಮನೆ ಕ್ರಿಕೆಟರ್ಸ್ ರಾವುತೇಶ್ವರ ಟ್ರೋಫಿ ವಿನ್ನರ್ ಆದ್ರೆ ಮಹಾಲಿಂಗೇಶ್ವರ ಕ್ರಿಕೆಟರ್ಸ್ ರನ್ನರ್ ಅಪ್ ಪ್ರಶಸ್ತಿಯನ್ನ ಪಡೆದುಕೊಂಡ್ರು. ಇನ್ನು ವುಮೆನ್ಸ್ ಮ್ಯಾಚ್ ಅಲ್ಲಿ ಸ್ಟಂಪ್ ಕ್ವೀನ್ಸ್ ವಿನ್ನರ್ಸ್ ಆದ್ರೆ ದಿ ಬಾಂಬ್ ಸ್ಕ್ವಾಡ್ ವುಮೆನ್ಸ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ರು. ಈ ಮೂಲಕ ಅದ್ಭುತ ಹೊನಲು ಬೆಳಕಿನ ಟೂರ್ನಮೆಂಟ್ಗೆ ತೆರೆ ಬಿತ್ತು. ಇನ್ನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು ನನ್ನ ಸ್ನೇಹಿತ ಅರುಣ್ ಶೆಟ್ಟಿಗೆ. ಈ ಟೂರ್ನಮೆಂಟ್ ಕಂಪ್ಲೀಟ್ ಕವರೇಜ್ ಅನ್ನ ಉಳ್ತೂರು ಲೈವ್ ಇದರಲ್ಲಿ ಪ್ರಸಾರ ಮಾಡಿದ್ದ. ಬೇರೆ ಬೇರೆ ಈವೆಂಟ್ ಅಪ್ಡೇಟ್ಗಳನ್ನು ಕೂಡ ಈ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ನೀವು ನೋಡಬಹುದು.